ಇವಾಗ ನೋಡಿ 4 ವರ್ಷ ಆದಮೇಲೆ ಅವ್ರನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡಬೇಕು ಅಂತ ತುಂಬ ಎಕ್ಸೈಟ್ ಆಗಿದ್ವಿ. ಸಿನಿಮಾ ನೋಡಿದ್ಮೇಲೆ ನಮ್ಗೆ ಅಷ್ಟೇ ಖುಷಿ ಆಯಿತು. KGF ಸಿನಿಮಾದಲ್ಲಿ ಒಂದು ಡೈಲಾಗ್ ಐತೆ, ಭಾವನೆಗಳಿಗೆ ಒಳಗಾಗಬೇಡಿ, ಇದಕ್ಕಲ್ಲಿ ಬೆಲೆ ಇಲ್ಲ ಅಂತ. ಅದೇ ಟಾಕ್ಸಿಕ್ ಸಿನಿಮಾದಲ್ಲಿ ಒಬ್ಬ ಮನುಷ್ಯ ಭಾವನೆಗಳಿಗೆ ಒಳಗಾದರೆ ಏನೇನೋ ಒಂದು ತಲೆಯಲ್ಲಿ ಭ್ರಮೆ ಇರುತ್ತೆ ಅನ್ನೋದನ್ನ ಅವನೇ ಅವ್ನ ಮನಸ್ಸಲ್ಲಿ ಏನೇನೋ ಒಂದು ಹುಚ್ಚು ಕಲ್ಪನೆಗಳನ್ನ ಮೂಡಿಸ್ಕೋತಾನೆ ಅನ್ನೋ ಈ ಸಿನಿಮಾದಲ್ಲಿ ತೋರಿಸೋರೆ. ಇದು ತಂದೆ ಸೆಂಟಿಮೆಂಟಾ ಇಲ್ಲ ತಾಯಿ ಸೆಂಟಿಮೆಂಟಾ ಮಗನ ಸೆಂಟಿಮೆಂಟಾ, ಸಿನಿಮಾ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನೋಡಿ KGF ಸಿನಿಮಾ ಮುಖಾಂತರ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀನಿ ಅಂದರು, ಮಾಡಿದ್ರು. ಟಾಕ್ಸಿಕ್ ಸಿನಿಮಾ ಮುಖಾಂತರ ನನ್ನ ವಿಷನ್ನು ಪ್ಯಾನ್ ಇಂಟರ್ನ್ಯಾಷನಲ್ ಅಂತ ಅಂದರು. ಹಾಲಿವುಡ್ಗೆ ಸಿನಿಮಾ ಮಾಡೋರೆ. ಕನ್ನಡಿಗರು ಎಲ್ಲರೂ ಈ ಸಿನಿಮಾಗೆ ನೆಗೆಟಿವ್ ಮಾಡ್ದೇನೆ. ನೀವು ಟ್ರೈಲರಲ್ಲಿ ನೋಡಿ ಇದೇನೋ ಇರ್ಬೋದೇನೋ ಸಿನಿಮಾದಲ್ಲಿ ಅಂತ ನೀವು ಅನ್ಕೋತಾ ಇದ್ದೀರಾ. ಸಿನಿಮಾ ಬಂದು ನೋಡಿ, ನಿಮಗೆ ಎಮೋಷನ್ಗೆ ಹೆಂಗೆ ತೋರಿಸಿರೋದು ನಿಮಗೆ ಗೊತ್ತಾಗುತ್ತೆ. ಇನ್ನೊಂದೇನೆಂದರೆ ಟ್ರೈಲರ್ ಲಾಂಚಲ್ಲಿ ಯಶ್ ಅವರು ಹೇಳಿದ್ದಾರೆ, ಯಶ್ ಮೇಲೆ ನಂಬಿಕೆ ಇರಲಿ ಅಂತ. ನೀವು ಸಿನಿಮಾ ಬಂದು ನೋಡಿ, ನಿಮಗೆ ಯಶ್ ಅವ್ರು ಆ ನಂಬಿಕೆಗೆ ಮೋಸ ಮಾಡಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವೊಬ್ರು KGFಗೆ ಕಂಪೇರ್ ಮಾಡಿ ಹೇಳ್ತಾ ಇದ್ದಾರೆ, ನಿಮ್ಗೆ ಆ ಕಂಪ್ಯಾರಿಸನ್ ಓಕೆ ಅನ್ಸುತ್ತಾ? ಇಲ್ಲ, ಇವಾಗ ನೋಡಿ ಅವರೇ ಆ ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡಿಬಿಟ್ಟವ್ರೆ. KGF ಜಾನರ್ ಬೇರೆ, ಇವಾಗ 2 ಆದಮೇಲೆ ಚಾಪ್ಟರ್ 3 ಬರುತ್ತೆ. ಟಾಕ್ಸಿಕ್ನ ಆ ಸಿನಿಮಾ ಥರ ನೋಡಿ, ಇವಾಗ ಇದರಲ್ಲೇನು ಒಂದು ವಿಷನ್ ಇದೆಯೋ ಆ ಕತೆ ಬೇರೆ. ಅಲ್ಲಿ ತಾಯಿಗೋಸ್ಕರ ನಾನು ಈ ದೇಶನ ಹೊಡೆದಾಕ್ತೀನಿ, ಈ ದೇಶನ ಆಳ್ತೀನಿ ಅಂತ ಹೋದರು. ಇದರಲ್ಲಿ ಅಕ್ಕನಿಗೋಸ್ಕರ ಈ ಸಿಟಿನ ಆಳ್ತೀನಿ ಅಂತ ಹೋಗೋರೆ. ನೀವು ಅದರಲ್ಲಿರೋ ವಿಷನ್ನು ಅಲ್ಲಿರೋದು ಪ್ರಶಾಂತ್ ನೀಲು, ಆದರೆ ಕ್ಯಾರೆಕ್ಟರೈಸೇಷನು ಯಶು. ಇಲ್ಲಿರೋದು ರಿಟರ್ನ್ ಬೈ ಯಶು, ಆ್ಯಕ್ಟೆಡ್ ಬೈ ಯಶೇ. ನೀವು ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಏನು ಮಾಡಿದ್ದಾರೆ ಯಶು ಅನ್ನೋದು ನಿಮ್ಗೆ ಗೊತ್ತಾಯ್ತದೆ. ಏನಕ್ಕಾರೆ 4 ವರ್ಷ ಅವರು ಕಷ್ಟಪಟ್ಟು ಮಾಡಿದ್ದಾರೆ ಅಂತಂದರೆ ಅವರ ಬ್ಲಡ್ಡು ಸ್ವೆಟ್ಟು ಎಲ್ಲ ಈ ಸಿನಿಮಾಗೆ ಹಾಕಿದ್ದಾರೆ. ಅವರ ಶ್ರಮನೇ ಈ ಸಿನಿಮಾಗೆ ಹಾಕಿದ್ದಾರೆ. ನೀವು ಅದಕ್ಕೆ ನೆಗೆಟಿವ್ ಸ್ಪ್ರೆಡ್ ಮಾಡ್ದಂಗೆ KGF ಥರ ಇಲ್ಲ, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಥರ ಇಲ್ಲ, ಗೂಗ್ಲಿ ಇಲ್ಲ, ಅದಿಲ್ಲ ಅಂತ ಅಂದ್ಕೊಳ್ಳೋದು ಬಿಟ್ಟು ಸಿನಿಮಾ ಥರ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಇವಾಗ ನೋಡಿ ನಮ್ಮ ಅಪ್ಪು ಅವ್ರು ಇದ್ದಾಗ ಎಷ್ಟು ಸಿನಿಮಾ ರಿಲೀಸ್ ಆದರೆ ವಿಶ್ ಮಾಡ್ತಾಯಿದ್ರು. ನಾವು ಅಪ್ಪು ಫ್ಯಾನ್ಸು. ಯಶ್ ಅಣ್ಣಗೆ ಅಣ್ಣ ಬರೋ ರೆಕಾರ್ಡ್ ಯಾವ್ಯಾವ್ದು ಐತೋ ಅದೆಲ್ಲ ಈ ಸಿನಿಮಾ ಮುಖಾಂತರ ಬ್ರೇಕ್ ಆಗಬೇಕು. ನಿಮ್ಮ ವಿಷನ್ ಏನೈತೆ ಕನ್ನಡ ಸಿನಿಮಾನ ಇಂಡಿಯನ್ ಸಿನಿಮಾಗೆ ನಾನು ತೊಗೊಂಡೋಗ್ಬೇಕು ಅನ್ನೋದು ಈ ಸಿನಿಮಾ ಮುಖಾಂತರ ಅದು ನೆರವೇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನೊಬ್ಬ ಡಿ ಬಾಸ್ ಅಭಿಮಾನಿಯಾಗಿ ಮೂವಿ ನೋಡ್ಕೊಂಡು ಬಂದೆ. ತುಂಬ ಇಷ್ಟ ಆಯಿತು. ನಮ್ಮ ಕನ್ನಡಿಗನ ಸಿನಿಮಾ 4 ವರ್ಷ ಆದಮೇಲೆ ಬಂದಿದ್ದಾರೆ. 40 ವರ್ಷ ನೆನ್ಪಿಟ್ಕೊಳ್ಬೇಕು ಅಂಥರ ಮೂವಿ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಫ್ಯಾನ್ ವಾರು ಇಲ್ಲ, ಎಲ್ಲ ನಮ್ಮ ಕನ್ನಡ ಸಿನಿಮಾ. ಇವತ್ತು ನಾವು ಖುಷಿ ಪಡಬೇಕು. ಈಗ ಎಲ್ಲ ನೆಗೆಟಿವ್ ರಿಪೋರ್ಟ್ಸ್ ಎಲ್ಲ ಹೊಡಿತವ್ರೆ. ಮ್ಯಾಚ್ ನೋಡಿದೆ ಕಾಮೆಂಟ್ರಿ ಹೇಳ್ಬಾರ್ದು, ಮೂವಿ ನೋಡ್ದೇ ನೆಗೆಟಿವ್ ಸ್ಪ್ರೆಡ್ ಮಾಡಬಾರ್ದು. ನಿಜವಾಗ್ಲೂ ಮೂವಿ ಬನ್ನಿ, ಈ ಕನ್ನಡ ಸಿನಿಮಾ ಗೆಲ್ಲಬೇಕು. ಈ ಸಿನಿಮಾ ಸೋತ್ರೆ ಇದು ಕನ್ನಡಿಗರು ಸೋಲಾಗುತ್ತೆ, ಕನ್ನಡ ಇಂಡಸ್ಟ್ರಿ ಸೋಲಾಗುತ್ತೆ. ಓಕೆನಾ? ಈ ಸಿನಿಮಾ ನಿಜವಾಗ್ಲೂ ಗೆಲ್ಲಬೇಕು. ಇವತ್ತು ನೋಡಿ, ಈ ಮದರ್ ಟಂಗ್ನ ಇವತ್ತು ಯೂನಿವರ್ಸಲ್ ಟಂಗು ಅಂತ ತೋರಿಸಿದ್ದಾರೆ. ಯಾರು? ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕೆ ಅಂದರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಇವತ್ತು ಕನ್ನಡದ ಬಾವುಟನ ಇಡೀ ಗಡಿ ದಾಟಿ ಹೋಗಿ ಅಲ್ಲಿ ಹಾರಿಸ್ತವ್ರೆ ಅಂದರೆ ಇದಕ್ಕಿಂತ ಖುಷಿ ಪಡೋ ವಿಚಾರ ಇನ್ಯಾವುದಿದೆ ಹೇಳಿ? ಇದೆ ಅಲ್ವಾ? ಎಲ್ಲ ಇಂಡಸ್ಟ್ರಿಗೂ ಟಾಂಗ್ ಕೊಟ್ಟು ಇವತ್ತು ಯಾವುದೇ ಕ್ರೆಡಿಟಲ್ಲಿ ಬಂದಿಲ್ಲ ಬ್ರೋ, ಮೆರಿಟಲ್ಲಿ ಬಂದಿದ್ದಾರೆ. ದಟ್ ಈಸ್ ರಾಕಿ ಬಾಯ್ ಅಂತ ಹೇಳ್ಬೋದು. ಖುಷಿ ಆಗುತ್ತೆ. ಯಾವ ದುರಂಧರು ಯಾವುದೇ ಜಾನರಿಗೆ ಹೋಲಿಸ್ಬೇಡಿ. ಇದು ಬಂದ್ಬಿಟ್ಟು ಟಾಕ್ಸಿಕ್ ಪ್ರಪಂಚ. ಇದು ಒಬ್ಬ ಲೇಡಿ ಡೈರೆಕ್ಟ್ರಿಗೆ ಒಂದು ಅವಕಾಶ ಕೊಟ್ಟು ಇವತ್ತೂ ಒಂದು 4 ವರ್ಷದ ಒಂದು ಲೆಗಸಿ ಮೇಂಟೈನ್ ಮಾಡಬೇಕಲ್ಲ, ಅದು ಆ ಒಂದು ಸ್ಟ್ಯಾಂಡರ್ಡು, ಆ ಒಂದು ಮೈಂಡ್ ಸೆಟ್ಟಿಗೆ ನಾವು ಅಪ್ರಿಷಿಯೇಟ್ ಮಾಡಬೇಕು. 4 ವರ್ಷ ಏನಕ್ಕೆ ತಗೊಂಡ್ರು ಅಂತ ಸಾವಿರಾರು ಕೋಟಿ ಹಾಕಿ ಹಾಲಿವುಡ್ ರೇಂಜಿಗೆ ಮಾಡೋದಿದೆಯಲ್ಲ ಮೂವಿ, ಅದು ಸಾಮಾನ್ಯ ಮಾತಲ್ಲ. ನಿಜವಾಗ್ಲೂ ಯಾವುದೇ ಒಂದು ವರ್ಷಕ್ಕೆ 2-3 ಮೂವಿ ಕೊಡ್ಬೋದು. 4 ವರ್ಷ ಏನಕ್ಕೆ ತಾಂಡಿದ್ದಾರೆ ಅಂದರೆ ನಮ್ಮ ಕನ್ನಡ ಸಿನಿಮಾ ಯಾವತ್ತೂ ಕರ್ನಾಟಕದಲ್ಲೇ ಇರಬಾರ್ದು. ನಮ್ಮ ಕನ್ನಡ ಸಿನಿಮಾ ಔಟ್ ಆಫ್ ಕಂಟ್ರಿಲೂ ಹೊಡಿಬೇಕು, ಎಲ್ಲರೂ ಈ ಕಡೆ ತಿರುಗಿ ನೋಡಬೇಕು ಅಂತ ನಮ್ಮ ರಾಕಿಂಗ್ ಸ್ಟಾರ್ ಮಾಡಿದ್ದಾರೆ. ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಇವತ್ತು ಕನ್ನಡ ಹುಡುಗ ಇವತ್ತು ನಿಜವಾಗ್ಲೂ ಮುಟ್ಟಿದ್ದೆಲ್ಲ ಚಿನ್ನ ಅಲ್ಲ, ಇವರು ಮುಟ್ಟಿದ್ದೇ ಒಂದು ವಜ್ರ ಅಂತಲೇ ಹೇಳ್ಬೋದು. ಆ ಲೆವೆಲಿಗೆ ಪೀಕ್ ಲೆವೆಲಿಗೆ ಹೋಗಿದ್ದಾರೆ. ಎಲ್ಲ ಇಂಡಸ್ಟ್ರಿ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿ ಏನು ಅಂತ ತೋರಿಸಿದ್ದೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅಂತಲೇ ಹೇಳ್ಬೋದು. ಇದು 1000 ಕೋಟಿ ಮಾಡುತ್ತೋ 2000 ಕೋಟಿ ಮಾಡುತ್ತೋ ಅದು ನಮಗೆ ಬೇಡ. 1000 ಕೋಟಿ ಜನಗಳಿಗೆ ಮುಟ್ಟಿದೆ ಅಂತ ಟಾಕ್ಸಿಕ್ ಮೂವಿ ಇವತ್ತು ಎಲ್ಲರೂ ತಲೆ ಎತ್ತಿ ನೋಡೋ ಅಂಥ ಮೂವಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ಇದನ್ನ ಯಾವತ್ತೂ ಕಾಂಟ್ರವರ್ಸಿ ಮಾಡಬೇಡಿ, ಪೈರೇಸಿನೂ ಮಾಡಬೇಡಿ. ನಿಮ್ಮ ಕುಟುಂಬ ಸಮೇತರಾಗಿ ಬನ್ನಿ ನೋಡಿ. ನಮ್ಮ ಕನ್ನಡ ಸಿನಿಮಾ ಇದು ಗೆಲ್ಲಬೇಕು. ಇದು ಬೇರೆ ಇಂಡಸ್ಟ್ರಿಯೂ ಈಗೂ ಮೂವಿ ಮಾಡ್ತಾರೆ ಕನ್ನಡ ಇಂಡಸ್ಟ್ರಿ ಅಂತ ಹೇಳಿಬಿಟ್ಟು ತಲೆ ತಗ್ಗಿಸ್ಬೇಕು. ಆ ಲೆವೆಲಿಗಿದೆ ಮೂವಿ. ಓಕೆನಾ? ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.